ತಮ್ಮ ಸೃಜನಶೀಲಾತ್ಮಕ ಚಟುವಟಿಕೆಗಳ ಜೊತೆಗೆ ತಾವು ನೋಡಲಾರದನ್ನ, ತಾವು ಕಾಣಲಾರದನ್ನ ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಹೊಂಬಾಳೆ ಸ್ಟುಡಿಯೋ ಅರ್ಪಿಸುವ ನಾಟಕ ಪ್ರೀತಿಯ ಕಾಡು. ಇದರ ರಚನೆ ಆರ್.ವಿ. ಭಂಡಾರಿ. ಚುಂ 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 ಬೆಳಗು, ಚುಂ 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 ಬೆಳಗು, ಚುಂ 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 ಬೆಳಗು, ಚುಂ 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 ಬೆಳಗು, ಚುಂ 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 ಬೆಳಗು, ಚುಂ 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 ಬೆಳಗು, ಚುಂ 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 ಬೆಳಗು, ಚುಂ 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 ಬೆಳಗು. ಅಮ್ಮನು ಹೋದಳು ಹೊರಗು, ಸಕ್ಕರೆ ನಿದ್ದೆಯ ಹರಿದು. ಅಮ್ಮನು ಹೋದಳು ಹೊರಗು, ಸಕ್ಕರೆ ನಿದ್ದೆಯ ಹರಿದು. ಚುಂ 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 ಬೆಳಗು, ಚುಂ 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 ಬೆಳಗು, ಚುಂ 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 ಬೆಳಗು, ಚುಂ 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 ಬೆಳಗು. ಹೂಮರ ಚಾಮರ ಬೀಸಿ ಪರಿಮಳ ಸುತ್ತಲು ಸೂಸಿ, ಹೂಮರ ಚಾಮರ ಬೀಸಿ ಪರಿಮಳ ಸುತ್ತಲು ಸೂಸಿ. ಚುಂ 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 ಬೆಳಗು, ಚುಂ 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 ಬೆಳಗು, ಚುಂ 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 ಬೆಳಗು, ಚುಂ 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 ಬೆಳಗು, ಚುಂ 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 ಬೆಳಗು, ಚುಂ 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 ಬೆಳಗು, ಚುಂ 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 ಬೆಳಗು, ಚುಂ 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 ಬೆಳಗು.
ನನಗೆ ಕನ್ಫ್ಯೂಷನ್ ಆದ್ರೆ ಕನ್ಸ್ ಕಾಣ್ತಾ ಕೂರ್ತೀನಿ. ಹೌದಾ? ಏನ್ ಕನ್ಸ್ ಕಾಣ್ತೀಯ? ಅದಾದ್ರೆ ಹೇಳು. ಹಾಗಾದ್ರೆ ಆಚೆ ಹೋಗೋಣ. ಅಯ್ಯಯ್ಯೋ, ಅಯ್ಯಯ್ಯೋ, ಬಣ್ಣ ಇದೆ, ಅಂತ ಆಚೆ ಬೆಳಕು ಬೀಳುತ್ತೆ. ನೆಲದ ಮೇಲೆ ಹೂ ಹಾಸಿದಂತಿದೆ. ಹಾಗಾದ್ರೆ ಹೋಗೋಣ. ಹೋಗೋಣ. ಒಂದು ಹಾಡು, ಒಂದು ಕುಣಿತ, ಒಂದು ಹಣ್ಣು, ಒಂದು ಕನಸು. ಈಸುತ್ತಿವೆ ಹಕ್ಕಿಗಳು ತನನನ ತನನನ ತಂಪಾನೆ ತಂಪಾನೆ ಸಂತಸವು ತನನನ ತನನನ ಈಸುತ್ತಿವೆ ಹಕ್ಕಿಗಳು ತನನನ ತನನನ ತಂಪಾನೆ ತಂಪಾನೆ ಸಂತಸವು ತನನನ ತನನನ. ಆಗಸದ ಒಡಲಲ್ಲಿ ಗಾಳಿಯ ಕಡಲಲ್ಲಿ ಆಗಸದ ಒಡಲಲ್ಲಿ ಗಾಳಿಯ ಕಡಲಲ್ಲಿ ಉದ್ದ ಕೊರಳನು ಚಾಚಿ ರೆಕ್ಕೆ ಗಾಳಿಗೆ ಬೀಸಿ ಉದ್ದ ಕೊರಳನು ಚಾಚಿ ರೆಕ್ಕೆ ಗಾಳಿಗೆ ಬೀಸಿ ಸಾಲು ಸಾಲು ಹಕ್ಕಿಗಳು ತನನನ ತನನನ ತಂಪಾನೆ ತಂಪಾನೆ ಸಂತಸವು ತನನನ ತನನನ. ಸಾಲು ಸಾಲು ಹಕ್ಕಿಗಳು ತನನನ ತನನನ ತಂಪಾನೆ ತಂಪಾನೆ ಸಂತಸವು ತನನನ ತನನನ. ಸುತ್ತಾಡಿದ್ದು ಸಾಕು, ಊರಿಗೆ ಹೋಗೋಣ. ಹೋಗೋಣ. ಯಾರಾದ್ರೂ ಬೇಟೆಗಾರರು ಬಂದ್ರೆ ಕಷ್ಟ. ಅದು ರಣಹದ್ದು ಬಂದ್ರೆ ಕಷ್ಟ. ಹಾಗಾದ್ರೆ ಹೋಗೋಣ. ಹೋಗೋಣ. ಬೇಡ, ಹೋಗ್ಬಿಡಿ. ಗಾಳಿಯ ಕಡಲಲ್ಲಿ ಹೋಗಿ ಹೋಗಿ ಫುಲ್ ಹಾರಿ ಹೋಗಿ ಹೆದುಪುಕ್ರು ನಾನು. ಗಾಳಿ ಕುದುರೆ ಮೇರಿ ಕನಸು ಹೋಗುವ ತೆರೆದು ದೂರ ದೂರ ಹಾರಿ ಹೋಗುತ್ತೇನೆ. ವಾಹ್, ಇಷ್ಟು ದೂರ ಬಂದಿದ್ದೀನಿ. ಇಷ್ಟು ದೊಡ್ಡ ಹೊಲ ಇದು. ನಂಗೆ ಅಶ್ವತ್ಥದಲ್ಲ, ಅದ್ರ ಕಾಳು ತಿನ್ಬೇಕಲ್ಲ. ನೀ ಯಾಕಾಳು? ನಾನು ರಾಗಿ ಕಾಳು ಎಲ್ಲರಿಗೂ ಶಕ್ತಿ ಕೊಡುತ್ತೇನೆ. ನೀ ಯಾಕಾಳು? ನಾನು ಭತ್ತದ ಕಾಳು ಜಗತ್ತಿನ ಜನರಿಗೆಲ್ಲ ಇಷ್ಟ. ನೀ ಯಾಕಾಳು? ನಾನು ಸಜ್ಜೆ ಕಾಳು. ದೇಹಕ್ಕೆ ಹಿತ, ತೋಳಿಗೆ ಬಲ. ನಾನು ಈ ಮಿಲ್ಲನ್ನ ತಿಂತೀನಿ. ಯಾಕ್ ಕಾಳು ತಿನ್ನೋದು? ಏ ಗಿಳಿಮರಿ. ಅರೆ, ಯಾರು ನನಗ್ ಕಟ್ಟಿದ್ದು? ನಾನು ಅಂದ್ರೆ ಯಾರು ಸುತ್ತಲೂ ಯಾರು ಇಲ್ವಲ್ಲ? ನಾನು ಮರಿ ಕಾಳು. ಅರೆ, ಕಾಳು ನನಗ್ ಕತೆ ಮಾತಾಡ್ತಿದೆ. ಇದು ಒಂದು ಅದ್ಭುತವೇ ಸರಿ. ಹೌದೌದು, ಅದ್ಭುತವೇ ಸರಿ. ಬೇರೆ ಕಾಳುಗಳನ್ನ ನನ್ನನ್ನ ಕುಗ್ಬೇಡ. ಯಾಕೆ? ಯಾಕಂದ್ರೆ ನೀನೇ ಹೇಳ್ದಂತೆ ನಾನು ಅಂತಿಂತ ಕಾಳಲ್ಲ. ನೀನು ಅಕ್ಕಿ ಕಾಳು. ಸರಿಯಾಗಿ ನೋಡು.
ಕಾಲನ್ನು ಮನುಷ್ಯರಿಗೆ ಇರಬೇಕು. ನೀನು ಬಾಯಲ್ಲಿ ಇಟ್ಟುಕೊಂಡೆ ಅದು ಜಾರಿತು. ಅದು ಹಾರಿತು, ಅದು ತೇಲಿತು. ತೇಲಿ 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 ಅದು ರಾಜನ ಬೊಕ್ಕಸ ಸೇರಿತು. ರಾಜನ ಬೊಕ್ಕಸ ಸೇರಿತಾ? ಹೌದು. ಅದಿನ್ನು ಸಿಗಲಾರದು. ಇಲ್ಲ, ನಾನು ರಾಜನಾದಿಗೆ ಹೋಗ್ತೀನಿ. ರಾಜ ಆದರೂ ಜನರಿಗೆಲ್ಲ ಪ್ರಜೆ ಕೊಡ್ಬೇಕಲ್ಲ. ಇವೆಲ್ಲ ಹೋಗ್ಬಿಡಿ, ನನ್ನಲ್ಲಿ ಹೋಗ್ಬಿಡಿ. ಕೋಟೆಯನ್ನು ಚೆನ್ನಾಗಿ ಕಾಯ್ಬೇಕು. ಹಾಗೆ ಆಗ್ಲಿ ಅಣ್ಣ. ಶುರು ಮಾಡಿ. ನನಗೆ ನಿದ್ದೆ ಬರ್ತಾ ಇದೆ. ಇವತ್ತು ಯಾವತ್ತೂ ನಿದ್ದೆ ಮಾಡದೇ ಆಯ್ತು. ನನ್ ರಾಜ ಬರೀ ಊರ್ ಸುತ್ತದೇ ಆಯ್ತು. ನಾನು ಇದನ್ನ ಮಾಡ್ಬಿಡ್ತೀನಿ, ನಾನು ಅದನ್ನ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನೂ ಮಾಡಲ್ಲ. ಓಯ್ ಶೂ, ದೊಡ್ಡ ಮನುಷ್ಯ ನಮ್ಗೆ ಯಾಕೆ? ನಾವು ಒಂದ್ ಸ್ವಲ್ಪ ನಿದ್ದೆ ಮಾಡೋಣ. ಆಯ್ತು ನಡಿ. ಹೇಳೋದು ಶಾಸ್ತ್ರ, ತಿನ್ನೋದು ಬದ್ನೆಕಾಯಿ. ಅಂತೂ ಇಂತೂ ರಾಜನಾದಿ ಆಚೆ ಸೇರಿದೆ. ಆದ್ರೆ ಒಳಗೆ ಹೋಗೋದು ಹಿಂಗೆ. ಅವ್ರನ್ನ ಕೇಳೋಣ.
ಅದಕ್ಕೆ ಬಣ್ಣ ಬಣ್ಣದ ರಸ, ಬಂಗಾರ ಕಿರೀಟ ಮತ್ತು ರೇಷ್ಮೆ ಶಾಲ್ ಎಂದರು ಬೇಕಂದರು. ಓಹೋ, ಹೀಗೋ? ನಾನು ಉಪಾಯ ಮಾಡ್ತೇನೆ. ನನ್ನ ಹತ್ರ ಬಡಿಗೆಯಲ್ಲಿನ ಮಕ್ಕಳು, ಕೋಣೆಗಾಲದ ಮಕ್ಕಳು ಮತ್ತು ನೇಕಾರರ ಮಕ್ಕಳು ರೆಡಿಯಾಗಿದ್ದಾರೆ. ನಿಮಗೆ ಏನೇನು ಬೇಕೋ ಅದೆಲ್ಲ ತಂದ್ಕೊಡ್ತೀನಿ. ಕಿರೀಟ ಅದನ್ನು ತಂದ್ಕೊಡ್ತೀನಿ. ಕುದುರೆ ಅದನ್ನು ತಂದ್ಕೊಡ್ತೀನಿ. ನನಗೆ ಆಕಾಶದಲ್ಲಿ ಹಾರಲು ಬರುತ್ತೆ, ಆದ್ರೆ ಭೂಮಿಯಲ್ಲಿ ರಥ ಓಡಿಸಕ್ ಬರಲ್ಲ. ಚಿಂತೆ ಬೇಡ ಗೆಳೆಯ, ನಾನೇ ರಥ ಓಡಿಸ್ತೀನಿ. ನಿನ್ನಿಂದ ದೊಡ್ಡ ಉಪಕಾರವಾಯಿತು. ಅದನ್ನು ಮಾಡಿದ್ದೀರಾ? ಬನ್ನಿ ಬನ್ನಿ, ಅಪರೂಪದ ಅತಿಥಿಗಳು. ಯಾರಲ್ಲಿ ಮಾಂಕಮಣಿವರ ಕನ್ನಿ? ಬೇಡ ಬೇಡ ಮಹಾರಾಜ, ನಮ್ಮ ಸ್ವಾಗತದಿಂದ ನಮಗೆ ಸಂತೋಷವಾಯ್ತು. ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕಿತ್ತಲ್ಲ. ಉಪಕಾರನ? ಯಾರಕ್ಕೆ? ಅನ್ನಕ್ಕ ಸಾಂಬಾರ ರಸಂಡ ಪಲ್ಯಕ್ಕ? ಅಯ್ಯೋ ಪ್ರಭುಗಳೇ, ಅದು ಉಪಕಾರ ಅಲ್ಲ, ಉಪಕಾರ ಅಂದರೆ ಸಹಾಯ. ಓ ಹಾಗೋ, ಹೇಳಿ ಏನಾಗ್ಬೇಕಿತ್ತು? ನನ್ನ ಬಾಯಿಂದ ಜಾರಿ ಬಿದ್ದ ಒಂದು ಕಾಡು ನಿಮ್ಮ ಕಣ್ಣದ ಸೇರಿದೆ, ಅದನ್ನು ನನಗೆ ದಯಪಾಲಿಸಿ. ಮಂತ್ರಿಗಳೇ, ಪ್ರಭುಗಳೇ, ಕಣಜಕ್ಕೆ ಸೇರಿದ ಒಂದು ಕಾಲನ್ನು ಆರಿಸುವುದು ಹೇಗೆ? ಆ ಕಾಡಿನ ಗುರುತು ನನಗಿದೆ. ಅಪ್ಪಣೆ ಅಂದ್ರೆ ನಾನೇ ಆರಿಸಿಕೊಳ್ಳುತ್ತೇನೆ. ಆ ಕಾಡಿನ ಗುರುತು ನಿಮಗಿರಬಹುದು, ಆದರೆ ರಾಜನ ಕಣಜಕ್ಕೆ ಸೇರಿದ ಕಾಲನ್ನು ಹಿಂದಕ್ಕೆ ಸಿಗಲಾರದು. ಅದು ಅಮೂಲ್ಯವಾದದ್ದು ಪ್ರಭು, ಅದು ನನ್ನದು. ಆ ಪಡೆಯುವ ಹಕ್ಕು ನನಗಿದೆ. ಸಾಕು ಬಾಗುಚ್ಚು. ಯಾರ ಹೆದರಿಗೆ ಮಾತಾಡುತ್ತಿರುವರೆಂದು ತಿಳಿಯದೆ ಮೂಲ್ಯವಾದದೆಲ್ಲ ರಾಜನ ಬೊಕ್ಕಸಕ್ಕೆ ಸೇರಬೇಕು. ಮಂತ್ರಿಗಳೇ, ಸಮಾಧಾನ. ಮಹಾಭಾವರ ಕೋರಿಕೆಯನ್ನು ನಿರಾಕರಿಸಬಾರದು. ಅತಿಥಿಗಳಿಗೆ ನ್ಯಾಯ ಸಿಗಬೇಕು, ನಿರಾಸೆಯಾಗಬಾರದು. ಮಹಾಪ್ರಭು, ನಿಮ್ಮ ಅಪ್ಪಣೆಯಂತೆ ಎಲ್ಲಾ ನಡೆಯುವುದು. ಪ್ರಜೆಗಳಿಗೆ ನಿಮ್ಮಿಂದ ಕಿಂಚಿತ್ತೂ ತೊಂದರೆಯಾಗಬಾರದು. ಲೋಕಕ್ಕೆಲ್ಲ ತಮ್ಮ ನ್ಯಾಯಶೀಲ ನಡತೆ ಗೊತ್ತಾಗಬೇಕು. ಅಪ್ಪಣೆಯಾದರೆ ಅದಕ್ಕಾಗಿ ಯೋಗ್ಯ ವ್ಯವಸ್ಥೆಯಾಗಲಿ. ಅತಿಥಿ ಮಹನೀಯರೇ, ನಿಮ್ಮ ಅಮೂಲ್ಯವಾದ ಕಾಲನ್ನು ಆರಿಸಲು ಒಂದು ಸಮಿತಿ ನೇಮಿಸಲಾಗಿದೆ. ಒಂದು ನಿಮಿಷ. ಒಂದು ವೇಳೆ ಆ ಕಾಡು ಸಿಕ್ಕಿಬಿಟ್ಟರೆ? ಪ್ರಭು, ಕಣಜದಲ್ಲಿ ಹೂತುವಾದ ಕಾಡು ಸಿಗುವುದಿಲ್ಲ. ಒಂದು ವೇಳೆ ಸಿಕ್ಕಬಿಟ್ಟರೆ? ಒಮ್ಮೆ ಸಿಕ್ಕಿಬಿಟ್ಟರೆ ಸಮಿತಿ ಮೇಲೆ ಸಮಿತಿ ಮಾಡಿ ಮುಂದೆ ಹಾಕೋಣ. ತಲೆ ಅಂದ್ರೆ ತಲೆ. ಇಲ್ಲದೆ
ಸಮಿತಿಯ ನಿರ್ಣಯ ಬಂದ ಕೂಡಲೇ ನಿಮಗೆ ತಿಳಿಸುತ್ತೇವೆ. ನಿಮ್ಮ ಸರಿಯಾದ ವಿಳಾಸವನ್ನು ತಿಳಿಸಿ ಹೋಗಿ. ನಾನು ಇಲ್ಲ ಹೊರಬಾಗ್ಲಲ್ಲಿ ಕಾಯ್ತಿರ್ತೇನೆ. ಗಾಡು ಸಿಕ್ಕಿದ ತಕ್ಷಣ ನನಗೆ ಸುದ್ದಿ ಮುಟ್ಟಿಸಿ. ಆಯ್ತು, ನೀವೀಗ ಹೊರಡಬಹುದು. ಬರೀತೀರಿ ಪ್ರಭು. ಕಾಡ್ಬೇಕಂತೆ ಕಾಡು ಮಂತ್ರಿಗಳೇ. ಧೀರ ನನ್ನ ಧೀರ ನನ್ನ ಧೀರ ನನ್ನ ಧೀರ ನನ್ನ ದುಮ್ ದುಮ್ ದಾನ ಧೀರನನ 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 ದುಂ ದುಂ ದಾನ. ಅಕ್ಕ ಅಕ್ಕ ಎಷ್ಟು ಗೆಳೆಯ ಸುತ್ತಲೇ ಇಲ್ವಲ್ಲ? ಹೌದು ಕಣೆ, ಸುಸ್ತು ಅಂದ್ರೆ ಸುಸ್ತು. ಮುದುಕರಾಗಿ ನೀವು ಹೋದ ತಾರುಣ್ಯ ಮತ್ತೆ ಬರುತ್ತೆ, ಅದಕ್ಕೆ ತುಂಬಾ ಸುಸ್ತಾಗ್ತಾ ಇದೆ. ನನಗೆ ಹಸಿವಾಗ್ತಿದೆ. ಅಲ್ಲಿ ತೋಟದಲ್ಲಿ ಹಣ್ಣುಗಳಿವೆ, ತಿನ್ನೋಣ? ಏ ಬೇರೆ ಕಡೆ ಯಾರೋ ಕುಟ್ಟಿಯಾನೆ. ಹೌದು, ಬೋರಿಕೊಂಡು ಬಂದಿದ್ದಾನೆ. ಏ ಸುಮ್ಮನಿದ್ರೆ. ಅಲ್ಲಿ ಹೋಗೋಣ, ಮಾತಾಡೋಣ, ಆಮೇಲೆ ಏನಾಗುತ್ತೋ ನೋಡೋಣ. ಸರಿ ಅಕ್ಕ.
ಸೂಪರ್ ಮಕ್ಕಳೇ.